ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತೇನಪ್ಪ ಅಂದರೆ ಶುಕ್ರವಾರ. ಇವತ್ತು ವಾರಾಹಿ ಅಮ್ಮಂದು ಗುಪ್ತ ನವರಾತ್ರಿ ಅಂತ ನಮ್ಗೆ ಆಷಾಢ ಮಾಸದಲ್ಲಿ ಬರುವಂಥ ಇದು 9ನೇ ದಿನ. ನಾನು ಕೂಡ 9ನೇ ದಿನ ಸ್ವಲ್ಪ ಪೂಜೆ ಮಾಡಿ ಎಲ್ಲರಿಗೂ ಸ್ವಲ್ಪ ಒಂದು 5-6 ಜನಕ್ಕೆ ಅರಿಶಿನ ಕುಂಕುಮ ಕೊಡೋಣ ಅಂತ ನಾನು ಈ ಥರ ಒಂದು ಫೋಟೋ ತಂದು ಪೂಜೆ ಮಾಡಿ ಅಮ್ಮನಿಗೆ ಬೆಲ್ಲದ ಪಾನಕ ಅಂದರೆ ತುಂಬ ಇಷ್ಟ ಅಂತೆ. ಪಾನಕನೂ ಕೂಡ ಇಟ್ಟಿದ್ದೀನಿ. ಇದು ಮನೆ ದೇವರು. ಇದು ಕಬೋರ್ಡಲ್ಲಿ ಅಷ್ಟು ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಟೀಪಾ ಮೇಲೆ ಇಟ್ಬಿಟ್ಟು ಅಮ್ಮನ ಪೂಜೆ ಮಾಡಿದ್ದೀನಿ. ನೋಡಿ, ಈ ಥರ ಇತ್ತು. ಮತ್ತು ಅನ್ನಪೂರ್ಣೇಶ್ವರಿ ದೇವಿ ಮತ್ತು ಶಿವ ಫೋಟೋ ತಂದು ನಾನು ಅಡುಗೆ ಮನೆಯಲ್ಲೂ ಸಹ ಈ ಥರ ಇಟ್ಬಿಟ್ಟು ಪೂಜೆ ಮಾಡ್ಕೊತೀನಿ, ದೀಪ ಅಂಟಿಸ್ಕೊತೀನಿ. ಮತ್ತು ಕುಬೇರ ಲಕ್ಷ್ಮಿನೂ ಸಹ ಈ ಥರ ಇಟ್ಬಿಟ್ಟು, ಅವತ್ತು ಶುಕ್ರವಾರ ಅಂತ ಉಪ್ಪು ದೀಪ ಇಟ್ಟು, ಮಾವಿನಕಾಯಿ ಅಂದರೆ ಅಮ್ಮನಿಗೆ ಇಷ್ಟ ಅಂತೇಳ್ಬಿಟ್ಟು ಎಲ್ಲ ಇಟ್ಬಿಟ್ಟು ನೋಡಿ ಪಂಚಾಮೃತ ಸ್ವಲ್ಪ ಮಾಡಿ ಪಾಯಸ ಮಾಡಿದ್ದೆ. ಪಾಯಸ ಅವಾಗೆ ನಿಮಗೆ ಒಂದು ವಿಡಿಯೋ ನಾನು ಲಾಸ್ಟ್ ವಿಡಿಯೋದಲ್ಲೇ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ನೋಡಿ, ವಾರಾಹಿ ಅಮ್ಮನ ಈ ಥರ ನಾವು ನಮ್ಮ ಕೋರಿಕೆಗಳು ಏನಿದೆಯೋ ಅವೆಲ್ಲ ಈಡೇರಿಸಲಿ ಅಮ್ಮ ಅಂತೇಳ್ಬಿಟ್ಟು ಈ ಥರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ಸಹ ಈ ಥರ ಪೂಜೆ ಮಾಡಿದೆ. ನಿಮಗೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ, ಆ ಅಮ್ಮ ನಿಮ್ಮ ಕೋರಿಕೆಗಳೆಲ್ಲ ಈಡೇರಿಸಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೋತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ ಅಂತ. ಈ ವ್ಲಾಗ್ನ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ತಾ, ಆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.